ಆತ ದಲಿತ ವ್ಯಕ್ತಿಯಾಗಿದ್ರೂ ಯಾವ ಭೇದವನ್ನು ಎಣಿಸದೆ ಪರರ ಕಷ್ಟಗಳಿಗೆ ಮಿಡಿಯುವಂತಹ ಹೃದಯವಂತ, ಸರಳ, ಸಜ್ಜನ. ನನಗೆ ಈ ಪುಸ್ತಕವನ್ನು ಎಲ್ಲರೂ ತಗೊಂಡಿದ್ದೀರಿ ಮತ್ತು ಓದ್ತೀರಿ. ಅಲ್ಲಿ ತುಂಬ ಪ್ರಮುಖವಾಗಿ ಬಂದಿರುವಂತಹ ಅಂಶ ಅಂತಂದರೆ, ಅವರು ಒಬ್ಬ ಖ್ಯಾತ ತಜ್ಞ ವೈದ್ಯರು, ಅತ್ಯಂತ ನುರಿತ ನಿಪುಣ ವೈದ್ಯರಾಗಿದ್ದರು. ಮತ್ತು ಒಂದು ದೂರದರ್ಶಿತ್ವವಿದ್ದಂತಹ ಬಹುದೊಡ್ಡ ರಾಜಕೀಯ ನಾಯಕ ಅವರು ಆಗಿದ್ದರು. ಅತ್ಯಂತ ಪ್ರಾಮಾಣಿಕವಾಗಿದ್ದರು, ನಿಷ್ಠೂರವಾದಿಯಾಗಿದ್ದರು. ಅದೇ ಹೊತ್ತಿನಲ್ಲಿ ಅತ್ಯಂತ ಮಾನವೀಯ ಅಂತಃಕರಣಗಳನ್ನು ಹೊಂದಿದ್ದಂಥವರು ಮತ್ತು ಬದ್ಧತೆಯನ್ನು ಇಟ್ಕೊಂಡಂತಹ ಅಪ್ಪಟ ಮನುಷ್ಯ. ಅಪಾರ ಹಾಸ್ಯ ಪ್ರಜ್ಞೆಯ ಜೊತೆಗೆ ಅಪಾರ ಜ್ಞಾನವಿದ್ದ ವಿದ್ವಾಂಸ, ಉತ್ತಮ ವಾಗ್ಮಿ ಕೂಡ. ಯಾವ ಭೇದವನ್ನು ಎಣಿಸದೆ ಆತ ದಲಿತ ವ್ಯಕ್ತಿಯಾಗಿದ್ರೂ ಯಾವ ಭೇದವನ್ನು ಎಣಿಸದೆ ಪರರ ಕಷ್ಟಗಳಿಗೆ ಮಿಡಿಯುವಂತಹ ಹೃದಯವಂತ, ಸರಳ, ಸಜ್ಜನ. ಬಹಳ ಮುಖ್ಯವಾಗಿ ವಿದ್ಯಾಸಂಸ್ಥೆಗಳನ್ನು ಆರಂಭಿಸಿದ್ದು ಮತ್ತು ವಸತಿ ನಿಲಯಗಳನ್ನು ಆರಂಭಿಸಿದ್ದು ಹಲವಾರು ಜನ ಯುವ ಜನಕ್ಕೆ ಇದು ಒಂದು ಮುಂದಿನ ದಾರಿಗೆ ಕಾರಣ ಆಯಿತು ಅಂತಂದರೆ ತಪ್ಪಾಗೋದಿಲ್ಲ. ಇವತ್ತಿಗೂ SC/ST ಮಕ್ಕಳಿಗೆ ಹಾಸ್ಟೆಲ್ಲು ಎಷ್ಟು ಮುಖ್ಯ ಅಂತ ಅನ್ನೋದು ಇಲ್ಲಿ ಕೂತಿರೋ ಎಲ್ಲರಿಗೂ ಅರಿವಿದೆ ಅಂತ ಭಾವಿಸ್ತೀನಿ. ಅದೇ ರೀತಿಯಲ್ಲೇ ವ್ಯಂಗ್ಯವಾಗಿ ಆಡಿಕೊಂಡು ಹಾಸ್ಟೆಲ್ ಮುದ್ದೆ ಉಣ್ಕೊಂಡು ಬಿಟ್ಟು ಫೀಸು ತಗೊಂಡು ಓದ್ತಾರೆ ಅಂತ ಅನ್ನೋ ಆಡ್ಕೊಳ್ಳೋದಕ್ಕೂ ಇದೇ ವಿದ್ಯಾಸಂಸ್ಥೆಗಳು ಕಾರಣ ಆಗಿರೋದೂ ನಾನು ಈ ವಯಸ್ಸಿನವರೆಗೂ ಸಾಕ್ಷಿ ಆಗಿದ್ದೀನಿ. ಇದು ಎಲ್ಲವನ್ನೂ ಮೀರಿ ನನಗೆ ಯಾಕೆ ಇವರು ಮುಖ್ಯ ಆಗ್ತಾರೆ ಅಂತಂದರೆ, ಒಂದು ಅತ್ಯಂತ ಅಂಚಿಗೆ ತಳ್ಳಲಾದ ಅಸ್ಪೃಶ್ಯ ಸಮುದಾಯದಿಂದ ಬಂದು ದಮನವನ್ನು, ಅವಮಾನವನ್ನು ಮೀರಿಕೊಂಡು ಒಟ್ಟಾರೆ ಸಮಾಜಕ್ಕೆ ಏನನ್ನ ಒಂದು ಮಹತ್ತರವಾದ ಕೊಡುಗೆಯನ್ನು ಒಂದು ವ್ಯಕ್ತಿ ಕೊಡಬಹುದು ಅನ್ನೋದಕ್ಕೆ BM ತಿಪ್ಪೇಸ್ವಾಮಿ ಅವರು ಕಾರಣ ಅಂತ ಅನ್ನೋದನ್ನು ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ತೀನಿ. ಆ ಪುಸ್ತಕದ ಪ್ರತಿಯೊಬ್ಬರು ಮಾತಾಡಿರೋ ಮಾತುಗಳಲ್ಲಿ ಇದು ವ್ಯಕ್ತ ಆಗಿದೆ ಅಂತ. ಮತ್ತು ಈ ಅವರ ವ್ಯಕ್ತಿತ್ವವನ್ನು ನಾನು ಕೇವಲ ಈ ಬರಹಗಳ ಮೂಲಕ ನಾನು ಅರ್ಥ ಮಾಡ್ಕೊಂಡೋಳಲ್ಲ. ನಾನು ನಿಜವಾಗ್ಲೂ ಪುಣ್ಯವಂತಳು. ಯಾಕೆ ಅಂದರೆ ಅವರನ್ನ ಅತ್ಯಂತ ಸಣ್ಣ ವಯಸ್ಸಿನಿಂದ ನೋಡಿದ್ದೀನಿ. ನನ್ನ ತಂದೆ ಶ್ರೀ AG ದುರ್ಗಪ್ಪನವರ ಕಾಸ ಗೆಳೆಯರು ಹೌದು, ಬಂಧುವೂ ಹೌದು. ಯಾವಾಗ ಬೆಂಗಳೂರಿಗೆ ಬಂದ್ರೂ ನನ್ನ ಅಪ್ಪ ಬೆಳಿಗ್ಗೆ ಎದ್ದು ಅವರನ್ನು ಭೇಟಿ ಮಾಡೋಕ್ಕೆ ಹೋಗ್ತಾಯಿದ್ರು. ಅವರ ಆಪ್ತ ಗೆಳೆಯರೂ ಆಗಿದ್ದರು. ನಾನು ಅತ್ಯಂತ ಸಣ್ಣ ವಯಸ್ಸಿಂದ ಅವ್ರನ್ನ ನೋಡಿದ್ದೀನಿ. ಏನೋ ಒಂದು ವಿಶೇಷ ವ್ಯಕ್ತಿ ಅಂತ ಅಂದ್ಬಿಟ್ಟು ನನಗೆ ಭಾಳ ಗಾಢವಾಗಿ ಅನ್ನಿಸ್ತಾ ಇತ್ತು. ಆದರೆ ನಾನು ಒಂದು ರಾಜಕೀಯ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಸೂಕ್ಷ್ಮವಾಗಿ ಸಮಾಜವನ್ನು ಗ್ರಹಿಸಿ ಅವರಿಂದ ಏನೋ ಒಂದು ಮಾರ್ಗದರ್ಶನ ಪಡ್ಕೊಳ್ಬೇಕು ಅನ್ನೋಂಥ ವಯಸ್ಸಲ್ಲೇನೆ ಅವರು ತೀರ್ಕೊಂಡಿದ್ದು ನನಗೆ ಭಾಳ ನಿಜವಾಗ್ಲೂ ಐ ಲಾಸ್ಟ್ ಸಮಥಿಂಗ್ ವೆರಿ ವೆರಿ ಪ್ರೆಷಿಯಸ್ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಅವರು ಅತ್ಯಂತ ದೂರದರ್ಶಿತ್ವ ಇದ್ದಂತಹ ನಾಯಕರು. ಇದೀಗೇನೆ ಸಚಿವರು ಇದನ್ನು ಮೆನ್ಷನ್ ಮಾಡಿದ್ರು. ಆಗ ಸದನದಲ್ಲಿ ಆದಂತಹ ಈ SCಗಳಲ್ಲೇನೆ ಯಾರು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೋ ಅವರು ಅವ್ರ ಮಕ್ಕಳುಗಳಿಗೆ ಈ ರಿಸರ್ವೇಷನನ್ನು ಬಿಟ್ಟು ಬೇರೆಯವರಿಗೆ ಬಿಟ್ಕೊಡ್ಬೇಕು ಅಂತ ಅನ್ನೋದು ಭಾಳ ದೂರದರ್ಶಿತ್ವ ಇದ್ದಂತಹ ಒಂದು ಮಾತು ಅಂತ ಅನ್ನೋದನ್ನು ನಾನು ಗಾಢವಾಗಿ ನಂಬ್ತೀನಿ. ಇದನ್ನು ನಾವು ನೋಡಬೇಕಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡುವ ಗ್ರೇಡೆಡ್ ಇನ್ಇಕ್ವಾಲಿಟಿಯ ಹಿನ್ನೆಲೆಯಲ್ಲಿ ನೋಡಬೇಕು. ಇವತ್ತು ನಾವು SCಗಳಲ್ಲೇನೆ ಇನ್ನೂ ಹೆಚ್ಚು ದಮನಿತರಾದ ಮಾದಿಗ ಮೀಸಲಾತಿ ಹೋರಾಟದಲ್ಲಿ ನಾವು ಇವತ್ತು ತೊಡಗಿದ್ದೀವಿ. ಅದು ಇವತ್ತು ನಾಳೆನಲ್ಲಿ ಆಗಬಹುದಾದಂಥದ್ದು. ಈ ಗ್ರೇಡೆಡ್ ಇನ್ಇಕ್ವಾಲಿಟಿಯ ಹಿಂದೆ ನೋಡಿದಾಗ ಎಷ್ಟು ಅಹೆಡ್ ಆಗಿ ತಿಪ್ಪೇಸ್ವಾಮಿಯವರು ನೋಡ್ತಿದ್ರು ಅಂತ ಅನ್ನೋದು ಗೊತ್ತಾಗುತ್ತೆ. ಮತ್ತು ಇನ್ನೊಂದು, ನನಗೆ ಒಂದು ರೀತಿಯಲ್ಲಿ ತಿಪ್ಪೇಸ್ವಾಮಿಯವರ ಒಂದು ಕಳ್ಕೊಂಡಿದ್ದಂತಹ ಖಾಲಿ ಇದನ್ನು ನನಗೆ ತುಂಬಿಕೊಟ್ಟಿದ್ದು ನನ್ನ ಅಣ್ಣ ಡಾಕ್ಟರ್ D ರವಿಪ್ರಕಾಶು.
ಆತನೂ ಖ್ಯಾತ ನೇತ್ರ ವೈದ್ಯರು. ಇಡೀ ಜೀವನ ಪೂರ್ತಿ ಅವರ ಸೇವೆಯನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಲ್ಲಿಸಿದವರು, WHO ಫೆಲೋ ಆಗಿದ್ದವರು, 2000ಕ್ಕೂ ಹೆಚ್ಚು ಕಪ್ಪು ಗುಡ್ಡೆ ಕಸಿ ಆಪರೇಷನ್ಗಳನ್ನು ಮಾಡಿ ಒಂದು ಫೇಲ್ಯೂರ್ ಆಗಿಲ್ಲದೆ ಇರೋವಂಥವ್ರು ಈ ವೇದಿಕೆಯಲ್ಲಿ ಇಲ್ಲೂ ಬಂದಿದ್ದಾರೆ. ಅಷ್ಟೇ ಸರಳ ಸಜ್ಜನ. ಇವತ್ತಿಗೂ ತನ್ನ ಹೃದಯವಂತಿಕೆಯಿಂದ ಮಾನವೀಯತೆಯಿಂದ ಹಲವಾರು ಜನಕ್ಕೆ ಎಲೆಮರೆ ಕಾಯಿ ಥರ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಯಲ್ಲಿ ಅವರು ನನ್ನ ಅಣ್ಣ ನೇತ್ರತಜ್ಞ ಆಗೋದಕ್ಕೂ BM ತಿಪ್ಪೇಸ್ವಾಮಿ ಅವರೇನೇ ಕಾರಣ. ಅವರು ಮಕ್ಕಳ ತಜ್ಞರಾಗಬೇಕು ಅಂತ ಇದ್ದರು. ನನ್ನ ಅಣ್ಣ ಬೇಡಪ್ಪ ನೀನು ನೇತ್ರತಜ್ಞ ಆಗಬೇಕು, ನನ್ನ ಲೆಗಸಿಯನ್ನು ಮುಂದುವರಿಸಬೇಕು ಅಂತಂದರು. ನನ್ನ ಅಣ್ಣ ಅತ್ಯಂತ ಯಶಸ್ವಿಯಾಗಿ ಅವರ ಲೆಗಸಿಯನ್ನು ಮುಂದುವರಿಸಿದ್ದಾನೆ ಅಂತ ಅನ್ನೋದು ತುಂಬ ಹೆಮ್ಮೆಯ ವಿಷಯ. ಯಾಕೆ ಅಂತಂದರೆ BM ತಿಪ್ಪೇಸ್ವಾಮಿ ಥರದ ವ್ಯಕ್ತಿಗಳು ಅವರಿಗೆ ಬೇರೆ ಯಾವುದೋ ಒಂದು ಮನ್ನಣೆಗಳು ಸಿಗದೆ ಇರ್ಬೋದು, ಒಂದು ದೊಡ್ಡ ದೊಡ್ಡ ಪ್ರಶಸ್ತಿಗಳು ಸಿಗದೆ ಇರ್ಬೋದು, ಆದರೆ ಅವರು ಹಲವಾರು ಜನರ ಮನಸ್ಸಿನಲ್ಲಿ ಒಂದು ಜರಿಯಂತೆ, ಒಂದು ಜರಿ ಗಿಡದಂತೆ ಸದಾ ಅವರು ಜೀವಂತವಾಗಿ ಇರ್ತಾರೆ ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೀನಿ. ಮತ್ತು ಇನ್ನೊಂದು ಅಂಶ, ಈ ಹೊತ್ತಿನಲ್ಲಿ ಅವರು ಜನತಾ ಪಕ್ಷದಲ್ಲಿ MLA ಆಗಿದ್ದರು. ಅವರು ಎಲೆಕ್ಷನ್ ನಿಂತಾಗ ಕಾಂಗ್ರೆಸ್ ಸರ್ಕಾರ ಅವರನ್ನು ಚೇರ್ಮನ್ ಆಗಿ KPSCಗೆ ಅಂತ ಕರೆದಾಗ ನಾನು ಅಂಥ ಮೋಸ ಮಾಡೋದಿಲ್ಲ, ನಾನು KPSC ಚೇರ್ಮನ್ಗಿರಿ ನನಗೆ ಬೇಡ ಅಂತ ಅಂದ್ಬಿಟ್ಟು ಎಲೆಕ್ಷನ್ ನಿಂತಹ ಅತ್ಯಂತ ನಿಷ್ಠುರವಾದಿ, ಅತ್ಯಂತ ಪ್ರಾಮಾಣಿಕವಾದಂತಹ ವ್ಯಕ್ತಿ. ಅವರಿಗೆ ಯಾವ ಮಂತ್ರಿಗಿರಿಯೂ ಸಿಗಲಿಲ್ಲ, ಆದರೆ ಮಾಡಬೇಕಾಗಿರೋಂತಹ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿರೋದಕ್ಕೆ ನೀವು ಕರ್ನಾಟಕದ ಯಾವುದೇ ಜಿಲ್ಲೆಗೆ ಹೋಗ್ರಿ, ಇವತ್ತಿಗೂ ಅವ್ರ ಹೆಸರನ್ನು ಹೇಳೋವಂತಹ ಕನಿಷ್ಠ 4 ಮಂದಿ ಆದ್ರೂ ಸಿಗ್ತಾರೆ. ಒಂದು ಕಾಲದಲ್ಲೇ ಈಗಲೂ ನೀವು ದಾವಣಗೆರೆನಲ್ಲಿ ಇಳಿದು ಬಸ್ ಸ್ಟ್ಯಾಂಡಲ್ಲಿ ಆಟೋ ಹತ್ತಿಬಿಟ್ಟು ಡಾಕ್ಟರ್ BM ತಿಪ್ಪೇಸ್ವಾಮಿ ಅವರ ಮನೆ ಯಾವುದು ಅಂತಂದರೆ ಕೇಳಿದ್ರೆ ಯಾರಂದ್ರೂ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ನಿಲ್ಲಿಸ್ತಾ ಇದ್ರು. ಎಂಥ ಸಜ್ಜನ ಅಂದರೆ ಸಿಗರೇಟ್ ಸೇದಬೇಕು ಅಂದರೆ ನಮ್ಮ ಮನೆಗೆ ಬಂದಾಗ ನಮ್ಮ ಅಮ್ಮ ಇದ್ದಾರೆ ಅಂತ ಈಚೆ ಹೋಗಿ ನಿಂತ್ಕೊಂಡು ಸೇದ್ತಾ ಇದ್ರು. ನನ್ನ ತಾಯಿ ತೀರ್ಕೊಂಡಾಗ ನನ್ನ ಅಪ್ಪನಿಗೆ ಫೋನ್ ಮಾಡಿ ನಾನು ಬರೋವರೆಗೂ ಎತ್ತಬೇಡ ಬಾಡಿನ, ನಾನು ಬಂದು ನೋಡಬೇಕು ಅಂದ್ಬಿಟ್ಟು ಬಂದು ನಮಸ್ಕರಿಸಿದಂತಹ ಅತ್ಯಂತ ಹೃದಯವಂತರು. ಮತ್ತು ಇಂಥ ದೊಡ್ಡ ವ್ಯಕ್ತಿಯನ್ನು ಕೊನೆಗೆ ಅವರ ಮಗಳಾದ ಜಾನ್ವಿಯ ಮತ್ತೆ ನೆನಪು ಮಾಡಿಕೊಂಡು ಈ ಒಂದು ಹೊಸ ಸವಾಲು, ಅವಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆದ್ರೂ ಈ ಜವಾಬ್ದಾರಿಯನ್ನು ತಗೊಂಡ್ಲು. ಇದನ್ನು ಸಮುದಾಯದವರು ಮಾಡಬೇಕಾಗಿದ್ದು ಅವ್ರ ಕುಟುಂಬದವರು ಅಲ್ಲ. ಯಾಕೆ ಅಂತಂದರೆ ಇಡೀ ಜೀವಮಾನ ಪೂರ್ತಿ ಎಲ್ಲೋ ಕೊನೆಗಳಿಗೆಯಲ್ಲಿ ನಮ್ಮ ಮನೆ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಲಿಲ್ಲ ಅಂತ ಅನ್ನೋ ನೋವನ್ನು ತಿಪ್ಪೇಸ್ವಾಮಿ ಅವರು ಇಟ್ಕೊಂಡಿದ್ರು. ಅದನ್ನು ಒಂದು ಸಮುದಾಯ ಮಾಡಬೇಕಾಗಿತ್ತು. ಮತ್ತು ಇಷ್ಟೆಲ್ಲ ಒಂದು ಧೀಮಂತವಾಗಿದ್ದಂಥ ವ್ಯಕ್ತಿ, ಒಬ್ಬ ವಿದ್ವಾಂಸ, ಒಬ್ಬ ತಜ್ಞ, ಯಾಕೆ ಭಾರತದ ಇತಿಹಾಸದಲ್ಲಿ ಇವರು ದಾಖಲಾಗೋದಿಲ್ಲ? ಯಾವುದೇ ಒಂದು ಪ್ರಭುತ್ವ ಆಗಲಿ ಅಥವಾ ಯಾವುದೇ ಒಂದು ನಾಡಿನ ಇತಿಹಾಸವಾಗಲಿ ಇವರನ್ನು ಮರೆಗೆ ಸರಿಸುತ್ತೆ, ಇವರನ್ನ ನೆನಪನ್ನು ಮಾಡ್ಕೊಳ್ಳೋದಿಲ್ಲ, ಇವರು ಎಲ್ಲೂ ಇತಿಹಾಸದಲ್ಲಿ ದಾಖಲಾಗೋದಿಲ್ಲ. ಅದು ಸಾಮಾನ್ಯ, ಅದನ್ನು ನಾನು ಒಪ್ಕೊತೀನಿ, ಇರೋದೇ ಹಾಗೆ. ಆ ಇನ್ಸೆನ್ಸಿಟಿವಿಟಿ, ಸಿವಿಕ್ ಪ್ರಜ್ಞೆಯ ಬಗ್ಗೆ ಬಾಬಾ ಸಾಹೇಬರು ಮಾತಾಡ್ತಾರೆ, ಆ ಸಿವಿಕ್ ಪ್ರಜ್ಞೆ ಸ್ವಲ್ಪ ಕಡಿಮೆ ಇದೆ ಅನ್ನೋದನ್ನು ಒಪ್ಕೋತೀನಿ. ಆದರೆ ನಾವು ಓದಿರೋ ಅಂಥವ್ರು, ಬರೆದಿರೋ ಅಂಥವ್ರು, ಎಷ್ಟೊಂದು ಜನ ಸಾಹಿತಿಗಳಾಗಿದ್ದೀವಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ನಮ್ಮ ಹೆಸರುಗಳನ್ನು ದಾಖಲೆ ಮಾಡಿದ್ದೀವಿ. ನಾವಾದರೂ ಯಾಕೆ ಈ ಇತಿಹಾಸವನ್ನು ಕಟ್ಟಲಿಲ್ಲ, ಇವರ ಇತಿಹಾಸವನ್ನು ಅನ್ನೋದು ನನ್ನನ್ನೂ ಸೇರಿದಂಗೆ ಅದು ಎಲ್ಲರ ಮನಸ್ಸಿನಲ್ಲೂ ಗಿಲ್ಟಾಗಿ ಕಾಡಬೇಕು ಅಂತ ಭಾವಿಸ್ತೀನಿ. ಯಾಕೆ ಅಂತಂದರೆ ಆ ಇತಿಹಾಸವನ್ನು ನಾವು ಹುಡುಕಿ ಆತ ಯಾವ ರೀತಿಯಲ್ಲಿ ಅತ್ಯಂತ ನಿಪುಣ ನೇತ್ರತಜ್ಞ ಆಗಿದ್ರು ಅನ್ನೋದನ್ನು ನಾವು ದಾಖಲಿಸಬೇಕು. ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಎಂಥ ದೊಡ್ಡ ಚಿಂತನೆ ಇದ್ದಂತಹ ವ್ಯಕ್ತಿಯಾಗಿದ್ದ ಅನ್ನೋದನ್ನು ನಾವು ಹುಡುಕಿ ಆ ಇತಿಹಾಸವನ್ನು ಮತ್ತೆ ಕಟ್ಟಬೇಕಾಗುತ್ತೆ. ಇದೊಂದು ಸಣ್ಣ ಹೆಜ್ಜೆಯನ್ನು ಜಾನ್ವಿ ಇಟ್ಟಿದ್ದಾಳೆ. ಅಲ್ಲಿಂದ ನಾವು ಮುಂದಕ್ಕೆ ತಗೊಂಡು ಹೋಗುವಂಥದ್ದು ಸಮುದಾಯದ ಮೇಲಿದೆ ಅನ್ನೋದನ್ನು ಹೇಳ್ತೀನಿ. ಮತ್ತು ಕೊನೆಯದಾಗಿ ಆಕ್ಸ್ಫಾಮ್ ಇಂಡಿಯಾದವರು 2022ರಲ್ಲಿ ತಂದಂತಹ ಒಂದು ರಿಪೋರ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ 100% ಜಾತಿ ತಾರತಮ್ಯ ನಡೆಯುತ್ತೆ ಅನ್ನೋದು ಪ್ರೂವ್ ಆಗಿರೋವಂಥ ಫ್ಯಾಕ್ಟು. ಇವತ್ತು ಬೆಳಿಗ್ಗೆ ನಾನು KR ಪೇಟೆನಲ್ಲಿ ಒಬ್ಬ ದಲಿತ ಹುಡುಗನ್ನ ಹುಲ್ಲಿನ ಮೆದೆನಲ್ಲಿ ಹೊಡೆದು ಸಾಯಿಸಿ ಸುಟ್ಟಾಕಿದ್ದಾರೆ. ಆ ಪ್ರತಿಭಟನೆಗೂ ಹೋಗಿದ್ದೀನಿ. ಇವತ್ತಿಗೂ ಜಾತೀಯತೆ ಇದೆ,
ಆ ಜಾತೀಯತೆಯನ್ನು ಹೋಗ್ಸೋದಕ್ಕೆ ನಮಗೆ ಬಾಬಾ ಸಾಹೇಬರು ಅವರು ಕೊಟ್ಟಿರೋ ಸಂವಿಧಾನ ದಾರಿದೀವಿಗೆ ಆಗಿದೆ. ಇದನ್ನು ನಾನು ಅತ್ಯಂತ ವಿನೀತಳಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಈ ಸಂದರ್ಭದಲ್ಲಿ ನ್ಯಾಯವನ್ನು ಒದಗಿಸಬೇಕು, ಈ ನಿಟ್ಟಿನಲ್ಲಿ ಹೆಚ್ಚಿನ ಕ್ರಮವನ್ನು ತಗೋಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಈ ಪುಸ್ತಕವನ್ನು ತರೋದಕ್ಕೆ ಭಾಗಿ ಮಾಡಿಕೊಟ್ಟಂತಹ ಜಾನ್ವಿಗೆ ಮತ್ತು ಅವರ ಕುಟುಂಬಕ್ಕೆ ನಾನು ಪ್ರೀತಿಯಿಂದ ತಲೆಬಾಗಿ ಶರಣು ಅಂತ ಹೇಳ್ತೀನಿ. ಬಿ ಕಲ್ಚರ್ನ ಸೋದರರಿಗೂ ನಾನು ತಲೆಬಾಗಿ ಶರಣು ಅಂತ ಹೇಳ್ತೀನಿ. ನನ್ನ ಮಾತನ್ನು ಕೇಳಿಸ್ಕೊಂಡಂತಹ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಎದುರುಗಡೆ ಇರುವ ಎಲ್ಲ ಬಂಧುಗಳಿಗೂ ಪ್ರೀತಿಯಿಂದ ತಲೆಬಾಗಿ ಶರಣು ಅಂತ ಹೇಳ್ತೀನಿ.